ಎಲ್ಲರಿಗೂ ನಮಸ್ಕಾರ. ತಳವಾರ ಮಹಾಸಭಾದ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ತಳವಾರ ಸಮಾಜದ ಎಲ್ಲ ಮುಖಂಡರಿಗೆ ನಮಸ್ಕರಿಸುತ್ತಾ ಮತ್ತು ಸುದ್ದಿ ಮಿತ್ರರಾದ ತಾವು ಮೀಡಿಯಾ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆಯಲು ಉದ್ದೇಶವೇನೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಲಬುರಗಿ ಜಿಲ್ಲೆಗೆ 17 ತಾರೀಕು ಆಗಮಿಸಲ್ಕತ್ತಾರೆ ಇದೇ ತಿಂಗಳ. ಅದರ ಸಲುವಾಗಿ 4ನೇ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ತಳವಾರ ಮಹಾಸಭಾದಿಂದ ಒಂದು ಮನವಿ ಪತ್ರ ಕೊಟ್ಟಿರ್ತೀವಿ ಇಲ್ಲೇ ಗುಲ್ಬರ್ಗ ಬಂದ ಟೈಮ್ನಾಗ. ಒಂದು 2ನೇ ತಿಂಗಳಲ್ಲಿ 7ನೇ ತಾರೀಕು 2ನೇ ತಿಂಗಳ ಒಂದು ಸುತ್ತೋಲೆ ಮಾಡ್ಯಾರ. ತಳವಾರ ಸಮಾಜದ ಬಗ್ಗೆ ಗೊಂದಲ ಸುಸ್ತೋಲೆ ಮಾಡ್ಯಾರ. ಆ ಸುಸ್ತೋಲೆಯನ್ನು ಹಿಂಪಡಿಬೇಕಂತೇಳಿ ಒಂದು ಮನವಿ ಪತ್ರ ಕೊಟ್ಟಿವಿ. ಕೊಟ್ಟರು ಕೂಡ 5 ತಿಂಗಳು ಗತಗತಿಸೋರು ಕೂಡ ಇದು ತಳವಾರ ಸಮಾಜದವರಿಗೆ ಒಬ್ಬರಿಗೂ ವಿಶ್ವಾಸಕ್ಕೆ ಕರೀಲಾರ್ದೆ ನಮಗೆ ಅಪಾಯಿಂಟ್ಮೆಂಟ್ ಕೊಡಲಾರ್ದೆ ಸುತ್ತೋಲೆ ಬಗ್ಗೆ ಒಂದು ಲೆಟರ್ ರೂಪಾಯಿ ಬರೆದಿಲ್ಲ. ನಾವು ಮನವಿ ಪತ್ರ ತೊಗೊಂಡ್ರೆ ಒಕ್ಕಾಟ್ಯಾರ. ಅದಕ್ಕೆ ನಾವು ತಳವಾರ ಸಮಾಜದವರು ಭಾಳ ಹಿಂದುಳಿದ ವರ್ಗದವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ತಳವಾರ ಸಮಾಜದಲ್ಲಿ ಒಬ್ಬ ನಾಯಕನೂ ಇಲ್ಲ, MLC ಇಲ್ಲ, MLA ಇಲ್ಲ, ನಿಗಮ ಮಂಡಳಿ ಸದಸ್ಯ ಇಲ್ಲ, ಅಧ್ಯಕ್ಷ ಇಲ್ಲ, ಒಂದು ಮಹಾನಗರ ಪಾಲಿಕೆ ಅಧ್ಯಕ್ಷನೂ ಇಲ್ಲ. ಇಂಥ ಹಿಂದುಳಿದ ಸಮಾಜದವರಿಗೆ ನಾವು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಮ್ಮದೇ ಹಿಂದುಳಿದ ವರ್ಗವರು ಅಂತೇಳಿ ಸರ್ತಿ ನಾವು ನಿಮ್ಮ ಸಪೋರ್ಟಿಗಾಗಿ ತಳವಾರ ಸಮಾಜ ಯಾವಾಗೂ ನಿಮ್ಗೆ ಕೂಡ ನಾವು ಕೈ ಜೋಡಿಸೀವಿ. ನಿಮ್ಮ ಕುರ್ಚಿಗೋಸ್ಕರವಾಗಿ ತಳವಾರ ಸಮಾಜವನ್ನು ಕಂಗೋಲಿ ಮಾಡೋ ವಿಚಾರ ಮಾಡಬೇಡ್ರಿ ಸಿದ್ದರಾಮಯ್ಯ ಅವರೇ. ನೀವು 16ನೇ ತಾರೀಕು ಬೆಂಗಳೂರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡದ ಇಲಾಖೆಗೆ ಮೀಟಿಂಗ್ ಕರೆದಿರಿ. ಕುರುಬ ಸಮಾಜವನ್ನು ST ಸೇರ್ಪಡೆ ಮಾಡಬೇಕು ವಿಷಯ ಇಟ್ಟುಕೊಂಡು ಮೀಟಿಂಗ್ ಕರೆದಿರಿ. ಅದೇ ಮೀಟಿಂಗ್ದಾಗ ನಾವು ತಳವಾರ ಸಮಾಜ ವಿಷಯವನ್ನು ಚರ್ಚಿಸಿ ಆ ಸುತ್ತೋಲೆಯನ್ನು ಗೊಂದಲ ಸುತ್ತೋಲೆ ಮಾಡಿರೋದು ಹಿಂಪಡೆದು ನೀವು ಕಲಬುರಗಿ ಬರ್ರಿ, ನಾವು ತಳವಾರ ಸಮಾಜದಿಂದ ನಿಮಗೆ ಸ್ವಾಗತ ಮಾಡ್ತೀವಿ. ನೀವು ಒಂದು ವೇಳೆ ಏನೇ ನಿರ್ಧಾರ ಮಾಡಲಾರ್ದು ನೀವು ಕಲಬುರಗಿ ಬಂದ್ರಿ ಅಂದ್ರೆ ನಮ್ಮ ತಳವಾರ ಮಹಾಸಭಾದಿಂದ ತಮಗೆ ನಮ್ಮ ಖಂಡನೆ ಇದ್ದಿರ್ತದೆ. ಮುಂಬರುವ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಮಾಡಿ ಕಲಬುರಗಿ ಬಂದ್ ಚಳವಳಿ ಮಾಡಬೇಕಾಗ್ತದೆ. ಅದಕ್ಕೆ ತಾವು ಹಿಂದುಳಿದ ವರ್ಗದ ನಾಯಕರಾಗಿ ಇಂಥ ಕೆಲಸ ನನಗೆ ನಾಚಿಕೆ ಆಗ್ಲತ್ತ. ನಾನು ಒಬ್ಬ ಕಾಂಗ್ರೆಸ್ ಮಾಜಿ ತಾಲೂಕು ಪಂಚಾಯತ್ ಮೆಂಬರ್ ಸಿದ್ದರಾಮಯ್ಯ. ನಮ್ಮ ಸರ್ಕಾರ ವಿರುದ್ಧ ನನಗೆ ಬೈಲಿಗೆ ನನ್ನ ನಾಚಿಕೆ ಹೊಂಟದ. ನೀವು ಸಮಾಜವನ್ನು ಕೊಗ್ಗೋಲೆ ಮಾಡೋಕ್ಕಂಥ ಕೆಲಸ ಮಾಡಕತ್ತೀರಿ. ಒಂದೇ ಸಮುದಾಯದವರಿಗೆ ಒಲು ಕೊಟ್ಟು ತಳಮಟ್ಟ ಸಮಾಜದ ಗೊಂಡ ಕುರುಬ ಸಮಾಜದವ್ರಿಗೂ ಕೊಲ್ಲಲ್ಕತ್ತೀರಿ, ತಳವಾರ ಸಮಾಜದವ್ರನ್ನೂ ಕೊಲ್ಲಲ್ಕತ್ತೀರಿ. ನಿಮ್ಮ ಕುರ್ಚಿಗೋಸ್ಕರ ನಮ್ಮ ಹಿಂದುಳಿದ ಸಮಾಜವನ್ನು ಕೊಲ್ಲುವ ಕೆಲಸ ಮಾಡಬೇಡಿ CM ಅವರೇ. ತಮಗೆ ಈ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸುತ್ತೋಲೆಯನ್ನು ಹಿಂಪಡೆದು ಗುಲ್ಬರ್ಗ ಬರ್ರಿ, ತಳವಾರ ಮಹಾಸಭಾದಿಂದ ನಿಮ್ಗೆ ಸ್ವಾಗತವನ್ನು ಕೋರ್ತೀವಿ. ಇಟ್ಟೇ ನಾನು 2 ಮಾತು ಮುಗಿಸ್ತೀನಿ. ಚಂದ್ರಕಾಂತ್, ತಳವಾರ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇಷ್ಟೊತ್ತು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಜೇವರ್ಗಿ ತಾಲೂಕಾಧ್ಯಕ್ಷರಾದಂಥ ಸಹೋದರ ವಿಷಯ ಏನಂತ ಹೇಳ್ಯಾರ. ನಂದು ಒಂದೇ ಒಂದು ಪ್ರಶ್ನೆ ಏನಪ್ಪ ಸರ್ಕಾರಕ್ಕಂತಂದ್ರೆ, ನೀವು ವಿರೋಧ ಪಕ್ಷದಾಗಿದ್ದಾಗ ತಳವಾರರಿಗೆ ಸಪೋರ್ಟ್ ಮಾಡಿರಿ. ಇಲ್ಲೇ ನಮ್ಮ ಜಿಲ್ಲೆಯ ಶಾಸಕರಾಗಲಿ ಅಥವಾ ಮುಂದಿನ ಶಾಸಕರಾಗಬೇಕು ಅಂತ ಆಸೆ ಇಟ್ಕೊಂಡವರೆಲ್ಲ ಆ ಟೈಮಿಗೆ ವಿರೋಧ ಪಕ್ಷದಾಗಿದ್ದಾಗ ಹೌದು ಇರೋದು ಒಬ್ಬರು ತಳವಾರ 88 HA ಕಾಲಮ್ ನಂಬರ್ 6 ನಾವು ಬರ್ತಕ್ಕಂಥ ಇವ್ರು ಒಬ್ಬರೇ ಅಂತ ವಿಷಯ ಹೇಳಿರಿ. ಬರವಣಿಗೆನೂ ಕೊಟ್ಟಿರಿ, ವಿಡಿಯೋನು ನಂಬಲ್ಲಿ ಇನ್ನೂ ಅವ. ನಾವು ಅದು ನೀವು ಮಾಧ್ಯಮದವ್ರಿಗೆ ಸಂದರ್ಭ ಬಂದಾಗ ಕೊಡ್ತೇವೆ, ತೋರಿಸ್ತೇವೆ, ಅದೇನಿಲ್ಲ. ನನಗೆ ಒಂದು ವಿಷಯ ಗೊತ್ತಾಗಲಾಗ್ಯದ. ಯಾವುದೇ ಒಂದು ಜಾತಿಯ ಬಗ್ಗೆ ಸುತ್ತೋಲೆ ಅಥವಾ ಒಂದು ವಿಷಯದ ಬಗ್ಗೆ ಸುತ್ತೋಲೆ ಹೊರಡಿಸ್ಬೇಕಾದ್ರೆ ಅದು ಕೋರ್ಟ್ನಾಗ ಇದ್ದಾಗ ಬರಂಗಿಲ್ಲ. ಇದು ಸರ್ಕಾರ ಹೆಂಗೆ ವಿಚಾರ ಮಾಡಿದ ನನಗೆ ಅರ್ಥ ಆಗಲಾಗ್ಯದ. ಯಾಕಂದ್ರೆ 2024ದಾಗ ತಳವಾರ ವಿಷಯದಾಗ ಕೋರ್ಟ್ದಾಗ ವಿಷಯ ಚರ್ಚೆ ನಡೆದಾಗ ಅಥವಾ ಕೋರ್ಟ್ದಾಗ ಆ ವಿಷಯ ನಡೆದಾಗ ಇವ್ರು ಯಾವ ಆಧಾರದ ಮೇಲೆ ಸುತ್ತೋಲೆ ಹೊರಡಿಸಿದ್ರು? 24ಕ್ಕೆ ಇನ್ನ ಅದು ನಡೆದದ. ಇವ್ರು 25ಕ್ಕೆ ಸುತ್ತೋಲೆ ಹೊರಡಿಸ್ತಾರಪ್ಪ ಅಂತಂದ್ರೆ ಇವರಿಗೆ ಅಧಿಕಾರಿಗಳಿಗೆ ಜ್ಞಾನ ಇಲ್ಲೋ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಜ್ಞಾನ ಇಲ್ಲೋ ತಿಳಿಯಲಾಗ್ಯದ. ಎರಡನೇದು ಏನಪ್ಪಾ ಅಂತಂದ್ರೆ, ಭಾರತ ದೇಶದ ಸ್ವತಂತ್ರ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಒಪ್ಪಿಕೊಂಡ ಮೇಲೆ ಏನು ಮೀಸಲಾತಿ ಅಂತ ಏನು ಹೊರಡಿಸ್ಯಾರ, ಆ ಮೀಸಲಾತಿ ಒಳಗೆ ಎಷ್ಟೋ ಜಾತಿಗಳು ST ಒಳಗೆ ಸೇರ್ಸಿರಿ, SC ಒಳಗೆ ST ಒಳಗೆ ಸೇರ್ಸಿರಿ. ಯಾಕಂದ್ರೆ STದ ಸೇರ್ಸೋ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಮೂಲಭೂತ ಸೌಕರ್ಯನೇ ಇರ್ಲಾರ್ದೆ ಹಿಂದುಳಿದವ್ರಿಗೆ STದಾಗ ಸೇರಿಸ್ತಾರೆ. ಹೌದಾ? ಅದೆಲ್ಲ ನೀವು ಪರಿಗಣನೆ ಮಾಡಿ ತಳವಾರವ್ರಿಗೆ STದಾಗ ಸೇರಿಸಿದ ಮೇಲೂ ಒಂದು ಸಲ ಕೇಂದ್ರ ಸರ್ಕಾರ ಸೇರ್ಸದಪ್ಪ ಅಂತಂದ್ರೆ ನಮ್ಮಲ್ಲಿ ಕೇಂದ್ರ ಸರ್ಕಾರದ ಗೆಜೆಟ್ನೂ ಅದ ಅಥವಾ ರಾಜ್ಯ ಸರ್ಕಾರದ ಆದೇಶ ಪತ್ರಗಳನ್ನೂ ಅವ. ಅದಾದ್ಮೇಲೂ ರಾಜ್ಯ ಸರ್ಕಾರ ನಿಮ್ಮದು ಬಂದ ಮೇಲೆ, ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬಂದ ಮೇಲೆ ಯಾವ ಆಧಾರದ ಮೇಲೆ ಇದೆಲ್ಲ ನೀವು ತಿರ್ಚಿಲತ್ತೀರಿ? ಮನ ಬಂದಂಗೆ ಸುತ್ತೋಲೆ ಓಡಿಸ್ಲತ್ತೀರಿ ಅಂತ ಕಾನೂನು ನಿಮ್ಮದ ಅಥವಾ ಸರ್? ಡಿಫ್ರೆಂಟ್ ಏನು ನಮ್ದೇನು ಇಲ್ಲ ಸರ್. ನಮ್ದು ಒಂದೇ ಒಂದು ಪ್ರಶ್ನೆ ಅಂತ ಹೇಳತ್ತೀನಿ. ಯಾವ ಆಧಾರದ ಮೇಲೆ ನೀವು ಮೇಲೆ ಸುತ್ತೋಲೆ ಓಡಿಸ್ಲತ್ತೀರಿ? ಒಂದ್ಸಲ ಆದೇಶ ಆಗ್ಯದಲ್ಲ,
ರಾಷ್ಟ್ರಪತಿಯವರು ಒಂದ್ಸಲ ಸಿಗ್ನೇಚರ್ ಮಾಡಿ ಅದಕ್ಕೆ ಅನುಮತಿ ಕೊಟ್ಟ ಮೇಲೆ ನೀವು ರಾಜ್ಯ ಸರ್ಕಾರ ಯಾವ ಆಧಾರನ ಓಡಿಸ್ಲತ್ತೀರ? ಹಂಗ ಕಾನೂನಿನ ಪ್ರೊವಿಷನ್ ಇದ್ರೆ ಹೇಳ್ರಿ, ನಾವು ಒಪ್ಕೋತೇವೆ. ಅಥವಾ ನೀವು ನೇರವಾಗಿ ಬಂದ್ ಹೇಳ್ರಿ, ನೀವು ಒಬ್ಬರೇ ತಳವಾರಲ್ಲ 10 ತಳವಾರ ಅಂತ ಹೇಳಿ. ಇಡೀ ಇತಿಹಾಸನಾಗೆ ನೀವು ಎಲ್ಲಾನು ತಳವಾರ ಜಾತಿ ಸಮೀಕ್ಷೆ ಮಾಡಿದಾಗ ಗೆಜೆಟ್ದಾಗ ಇದು ನೋಡಿದಾಗ ಒಂದೇ ಒಂದ್ ತಳವಾರ್ರಿ ಸರ್. ಇವ್ರ ಮನ ಬಂದಂಗ್ ಸೇರ್ಸಂತ ಅಧಿಕಾರಿ ಯಾರು ಕೊಟ್ರು? ಸಮಾಜ ಕಲ್ಯಾಣ ಇಲಾಖೆದವ್ರಿಗೆ. ಏನ್ ಇವ್ರ ಮನೆಗಿಂದ ಸರ್ಕಾರ ಅಥವಾ ಸಂವಿಧಾನ ಇವ್ರ ಅಪ್ಪಂದ ಮನ ಬಂದಂಗ್ ತಿದ್ದಿಸ್ಲಕ್ಕ ನಮ್ ಈ ಪದವೇ ಬರ್ಲತ್ತ ಇನ್ ಮುಂದೆ. ಯಾಕಂದ್ರೆ ಅಷ್ಟು ಸಿಗ್ತದ. ನಾವು ಸ್ಪಷ್ಟವಾಗಿ ಹೇಳ್ತೀವಿ, ತಳವಾರವರು ನಿಮ್ ಹಂಗ ರಾಜಕೀಯಕ್ಕಾಗಿ ಎಲೆಕ್ಷನ್ ನಿಂದಿರ್ಲಕ್ಕ MLA ನೋ MP ನೋ TP ನೋ JP ನೋ ಯಾವ್ದೋ ಅಧ್ಯಕ್ಷಗ ದುರಾಸೆಯಿಂದ ಪ್ರತಿಯೊಬ್ಬರು ಇಲ್ಲ. ನಮ್ಮಲ್ಲಿ ಮೂಲಭೂತ ಸೌಕರ್ಯನೇ ಕಡಿಮೆ ಅದ. ಇನ್ನ ಹೋಗಿ ನೋಡ್ರಿ, ತಳವಾರ ಪರಿಸ್ಥಿತಿ ಬಹಳಷ್ಟು ಜನ ಅನಕ್ಷರಸ್ಥರ, ಬಡವರರ, ದಿನ ಕೂಲಿ ಕಾರ್ಮಿಕರರ, ಅವ್ರಿಗೆ ಅನುಕೂಲ ಅಲ್ಲಕ್ಕೆ ಎಷ್ಟು ಅದ. ನೀವ್ ಯಾಕೆ ಇದ್ರದಾಗ ಮೂಗ್ ತೋರಿಸ್ಲತ್ತೀರಿ ಸರ್? ಮನ ಬಲ್ಲಂಗ ಇವರು ಸುತ್ತೋಲೆಗಳು ಹೊಡ್ರಿಸ್ ಸಪ್ಲೈ ಇಲ್ಲ. ಆಲ್ರೆಡಿ ಒಂದ್ ಹೊಡ್ರಿಸ್ ಅಂತ ಏನ್ ನೀವು ಸುತ್ತೋಲೆಗಳು ಅವ, ಇವೆಲ್ಲ ಆಧಾರಯುತ ಸುತ್ತೋಲೆಗಳು. ದಯವಿಟ್ಟು ಸ್ಪಷ್ಟವಾಗಿ ಹೇಳಿ ಇದು ನೀವು ವಾಪಸ್ ತಗೋಬೇಕು. ವಾಪಸ್ ತಗೊಲಿಲ್ಲಪ್ಪ ಅಂತಂದ್ರೆ ನೀವು ನಾಳೆ ಅದೆಲ್ಲ ವಾಪಸ್ ತಗೊಂಡು ಬರ್ತೀರಪ್ಪ ಅಂತ ನಾವು ಪೂರ್ತಿಯಾಗಿ ವೆಲ್ಕಮ್ ಮಾಡ್ತೀವಿ ಸಿದ್ದರಾಮಯ್ಯನವ್ರಿಗೆ. ಮತ್ ಒಂದ್ ವೇಳೆ 7/2/2025 ನೀವು ಸುತ್ತೋಲೆ ಹೊಡಿಸಿದ್ರಿ, ಅದು ದಯವಿಟ್ಟು ವಾಪಸ್ ತಗೋಬೇಕು. ಇನ್ನು ಮುಂದೆ ಯಾವುದೇ ತರ ತಳವಾರವ್ರ ಜೊತೆ ಆಟ ಆಡಕ್ ಹೋಗ್ಬೇಡ್ರಿ ಕಾನೂನು ಪ್ರಕಾರದಾಗ. ಈ ಒಂದು ವಿಚಾರವಾಗಿ ತುಂಬಾ ನೀಟಾಗಿ ಹೇಳಿದ್ದಾರೆ. ನಾನು ನಮ್ಮ ಮುಖ್ಯಮಂತ್ರಿಗಳು ಮಾತನ್ನು ಕೇಳ್ತೀನಿ. ನೀವು ಎಲೆಕ್ಷನ್ ಬಂದಾಗ ಅಹಿಂದ ಅಂತ ಹೇಳ್ತೀರಿ, ಎಲೆಕ್ಷನ್ ಗೆದ್ಮ್ಯಾಗ ಅಹಿಂದ ಅನ್ನೋ ಪದಾನೇ ನೀವು ಮರ್ತೋಗ್ಬಿಡ್ತು ಅಲ್ರಿ. ನಾವೆಲ್ಲ ಭಗತ್ ಸಿಂಗ್ರು ಮತ್ತೆ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಹುಟ್ಟಿದಂತ ಭೂಮಿಯಲ್ಲಿ ಹುಟ್ಟಿದೀವಿ. ನಿಮ್ಗೆ ಅದನ್ನ ಅರ್ಥ ಆಗಬೇಕು. ಬರೀ ಕುರ್ಚಿಗೋಸ್ಕರ ಅವರು ಜನರ ಎತ್ತೆಚ್ಕೊಳ್ಳಿ ಅಂತ ಹೇಳಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ರು. ನೀವು ಸಣ್ಣದೊಂದು ಕುರ್ಚಿ ಸಲಿಂದ ನಮ್ಮಂತ ಇಡೀ ತಳವಾರ ಸಮಾಜದ ಜನರ ಜೀವನವನ್ನೇ ಹಾಳು ಮಾಡ್ತಾ ಇದ್ದೀರಾ. ಇದೇ ಕಾಂಗ್ರೆಸ್ ಸರ್ಕಾರದವರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು, ನೀವು ಲಾಸ್ಟ್ ಟೈಮ್ ನಮಗ ಇಲ್ಲ ತಳವಾರಿಗೆ ಕೊಡ್ರಿ, ಅವ್ರು ಒಂದೇ ಇದಾರ, ಅವ್ರಿಗೆ ತಳವಾರಿಗೆ ಕೊಡ್ರಿ ಅಂತ ನೀವೇ ಬರೆದ ಒಂದು ಪತ್ರಗಳನ್ನ ನಮ್ಗೆ ತೋರಿಸಿದ್ದೀರಿ. ಹೌದಾ? ನೀವೇ ಮೊದಲ ಬಿಜೆಪಿ ಸರ್ಕಾರದಾಗ ಆಗ್ರಹನೂ ಮಾಡಿದಿರಿ. ಅವಾಗ ಬಿಜೆಪಿ ಸರ್ಕಾರ ತಳವಾರವನ್ನ ಆಯ್ತು ನೀವು ಎಷ್ಟಿಗೆ ಸೇರಿ ಅಂತ ಕೊಟ್ಟಾರ. ಈಗ ನಿಮ್ಮದೇ ಸರ್ಕಾರ ಬಂತು, ಅವಾಗ ಕೇಳಿದ್ರೆ ಇಲ್ರಿ ನಾವು ಇಷ್ಟೇ ಇದೀವಿ ಇಲ್ಲಿ, ಅಲ್ಲಿ ನಾವು ಸ್ಟೇಟ್ನಾಗ ನಾವು ಯಾರಿಗೆ ಹೇಳೋಣ ಅಂತ ಇದೇ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಅಂತಿದ್ರು, ಮತ್ತೆ ಅಜಯ್ ಸಿಂಗ್ ಸಾಹೇಬ್ರು ಅಂತಿದ್ರು. ಇವಾಗ ನೋಡಿದ್ರ ಕೇಂದ್ರ ಈಗ ರಾಜ್ಯ ಸರ್ಕಾರದಾಗೂ ಅವರೇ ಅದಾರ, ಮಿನಿಸ್ಟ್ರು ಅವರೇ ಅದಾರ, MLA ಅವರೇ ಅದಾರ. ಮತ್ತೆ ಆದ್ರೂ ನಮ್ಮಂತವ್ರಿಗೆ ಈಗ ಈ ಸರ್ಟಿಫಿಕೇಟ್ಗಳನ್ನ ನೀಡ್ತಾ ಇಲ್ಲ. ಒಂದು ಮಗು ಖುದ್ದಾಗಿ ನನ್ನ ಮಗಳ ಅಡ್ಮಿಷನ್ನೇ ನಾನು ಇನ್ನೂ ಮಾಡಿಸಿಲ್ಲ, ಮುಂದಿನ ವರ್ಷ ಮಾಡ್ಸೋಣ, ಸರ್ಟಿಫಿಕೇಟ್ ಬಂದಾಗ ಮಾಡ್ಸೋಣ ಅಂದ್ರ ಟೀಚರ್ಸ್ಗಳು ಅಂತ ಇದ್ದಾರೆ, ಇಲ್ಲ ST ಸರ್ಟಿಫಿಕೇಟ್ ನಿಮ್ದು ST ಇಲ್ರಿ ನಾವು ಮಾಡ್ಕೊಳಲ್ಲ ಅಂತಾರ. ಇಡೀ ಕಲಬುರಗಿ ಜಿಲ್ಲೆಯಲ್ಲೇ ಕಂಪ್ಲೀಟ್ ಆಗಿ ಒಂದು ನೀವು ಎಲ್ಲಾ ಪತ್ರಕರ್ತರಲ್ಲಿ ಮನವಿ ಕೂಡ ಮಾಡ್ಕೊಂತೀವಿ. ಯಾರಾದ್ರೂ ಬಂದು ಇಲ್ಲಪ್ಪ ನಾವು ಸರ್ಟಿಫಿಕೇಟ್ ಕೊಡಿಸ್ತೀವಿ ಅಂತ ಬಂದು ನಮ್ ಜೊತೆಗೆ ಬಂದು 1 ಸೆಕೆಂಡ್ ನಿಂದ್ರಿ, ಅದ್ರ ಸ್ಥಿತಿ ಅವ್ರು ನಮ್ ಜೊತೆ ಹೇಗ್ ಬಿಹೇವ್ ಮಾಡ್ತಾರ, ಗ್ರೇಡ್ 2 ತಹಸೀಲ್ದಾರ್ಗಳು ಹೇಗ್ ಬಿಹೇವ್ ಮಾಡ್ತಾರ, ಹೇಗ್ ಹೇಳ್ತಾರ ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ತದೆ.